ಹೆಲೋ ಎವ್ರಿವನ್, ವೆಲ್ಕಮ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್. ಸೊ ಈಗ ಈ ಒಂದು ವಿಡಿಯೋದಲ್ಲಿ ಇಂದು ನಡೆದಂತಹ ಅಂದರೆ ದಿನಾಂಕ 13 ಡಿಸೆಂಬರ್ 2025ರಂದು ನಡೆದಂತಹ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಕೀ ಉತ್ತರಗಳನ್ನು ನೋಡೋಣ. ಈಗಾಗಲೇ ನಾವು ಮಾನಸಿಕ ಸಾಮರ್ಥ್ಯ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಹಾಗೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳ ಕೀ ಉತ್ತರಗಳನ್ನು ವಿಡಿಯೋ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಅದರ ಡಿಸ್ಕ್ರಿಪ್ಷನ್ನಲ್ಲಿ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಆ ವಿಡಿಯೋಗಳ ಲಿಂಕನ್ನು ಸಹ ನೀಡಿರುತ್ತೇವೆ, ನೀವು ಆ ವಿಡಿಯೋಗಳನ್ನು ಸಹ ನೋಡ್ಬೋದು. ಸೊ ಈಗ ನಾವು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಕೀ ಉತ್ತರಗಳನ್ನು ನೋಡೋಣ. ನೀವಿಲ್ಲಿ ನೋಡ್ಬೋದು, ನಾನು ಈಗ ಬಿಡಿಸುತ್ತಿರುವಂತಹ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ ಬಿ ಆಗಿದೆ. ಸೊ ನಿಮ್ಮ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ ಎ ಆಗಿರ್ಬೋದು, ಬಿ ಆಗಿರ್ಬೋದು, ಸಿ ಆಗಿರ್ಬೋದು ಅಥವಾ ಡಿ ಆಗಿರ್ಬೋದು. ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ ಪ್ರಶ್ನೆಗಳು ಸೇಮ್ ಇರುತ್ತೆ, ಆದರೆ ಮಕ್ಕಳು ಕಾಪಿ ಮಾಡಬಾರ್ದು ಅಂತ ಹೇಳಿ ಪ್ರಶ್ನೆಗಳು ಹಿಂದೆ ಮುಂದಾಗಿ ಬಂದಿರುತ್ತೆ. ಸೊ ಹಾಗಾಗಿ ನಿಮ್ಮ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ ಯಾವುದೇ ಆಗಿರ್ಬೋದು, ಈಗ ನಾನು ಹೇಳುತ್ತಿರುವಂಥ ಉತ್ತರಗಳನ್ನು ನೀವು ರೆಫರೆನ್ಸ್ಗಾಗಿ ನೋಡ್ಕೊಳ್ಬೋದು. ಸೊ ಓಕೆ, ಸೊ ಈಗಾಗಲೇ ನಾವು ಮಾನಸಿಕ ಸಾಮರ್ಥ್ಯ ಹಾಗೂ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನಾವು ಸಾಲ್ವ್ ಮಾಡಿದ್ದೇವೆ. ಸೊ ಹಾಗಾಗಿ ಡೈರೆಕ್ಟ್ ಈಗ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೋಡೋಣ. ಓಕೆ, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ವಾಕ್ಯ ವೃಂದವನ್ನು ಕೊಟ್ಟಿದ್ದಾರೆ. ಸೊ ಈ ವಾಕ್ಯ ವೃಂದಕ್ಕೆ ಅಥವಾ ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇಲ್ಲಿವೆ. ಓಕೆ, ಸೊ ಹಾಗಾದರೆ 61ನೇ ಪ್ರಶ್ನೆಯನ್ನು ನೋಡೋದಾದರೆ, ಸೊ ಮೊದಲನೇದಾಗಿ ನೀವು ಈ ಒಂದು ಪ್ಯಾರಾಗ್ರಾಫನ್ನು ಸರಿಯಾಗಿ ಓದ್ಕೊಳ್ಬೇಕು. ಓಕೆ, ಇಲ್ಲಿ ನಾನು ಕೇವಲ ಕೀ ಉತ್ತರಗಳನ್ನ ಮಾತ್ರ ಹೇಳ್ತಾ ಹೋಗ್ತೀನಿ. ಮುಂಬರುವಂತಹ ವಿಡಿಯೋಗಳಲ್ಲಿ ಏನು ವಿವರಣೆಯನ್ನು ಸಹ ಈ ಒಂದು ಕೀ ಉತ್ತರಗಳಿಗೆ ನೀಡ್ತೀನಿ. ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ, ಸೊ 61ನೇ ಪ್ರಶ್ನೆ ಏನಿದೆ ಅಂತಂದರೆ, ದೊಡ್ಡ ಗಾತ್ರದ ಪಾಂಡಾಗಳನ್ನು ಮೃಗಾಲಯದಲ್ಲಿ ಸಂರಕ್ಷಿಸುವುದು ತುಂಬ ಕಠಿಣ, ಏಕೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ ಯಲ್ಲಿ ಇರುವಂಥದ್ದು. ಓಕೆ, ಅವುಗಳಿಗೆ ಆಹಾರ ಸರಬರಾಜು ಮಾಡುವುದು ತುಂಬ ಕಷ್ಟ ಅಂತ ಇದೆ. ಓಕೆ, ಸೊ ನೆಕ್ಸ್ಟ್ 61ನೇದು ಸಿ ಆಯಿತಾ. ಮುಂದೆ 62ನೇ ಪ್ರಶ್ನೆಯನ್ನು ನೋಡೋಣ. ಓಕೆ, ದೊಡ್ಡ ಗಾತ್ರದ ಪಾಂಡಾಗಳ ಮುಖ್ಯ ಆಹಾರ ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಯಲ್ಲಿರುವಂಥದ್ದು ಬಿದಿರಿನ ಚಿಗುರುಗಳು ಅನ್ನುವಂಥದ್ದು. ಹಾಗೆ 63ನೇ ಪ್ರಶ್ನೆಯನ್ನು ನೋಡಿ, ಈ ಅಪೂರ್ವ ಪ್ರಾಣಿ ಸಂತತಿ ನಶಿಸುತ್ತಿರಲು ಕಾರಣವೇನು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಯಲ್ಲಿರುವಂಥದ್ದು ಓಕೆ, ಹೆಚ್ಚಿನ ಸಂಖ್ಯೆಯಲ್ಲಿ ಬೇಟೆಯಾಡುವುದು ಮತ್ತು ಅವುಗಳ ನೈಸರ್ಗಿಕ ಆವಾಸ ಸ್ಥಾನಗಳನ್ನು ನಾಶ ಮಾಡುತ್ತಿರುವುದು ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಈಗ 63ನೇ ಪ್ರಶ್ನೆ ಆಯಿತು. 64ನೇ ಪ್ರಶ್ನೆಯನ್ನು ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ವಿಶಾಲ ಶಬ್ದದ ವಿರುದ್ಧ ಪದ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿರುವಂಥದ್ದು, ಆಪ್ಷನ್ ನಂಬರ್ ಸಿ ಯಲ್ಲಿರುವಂಥದ್ದು ಕಡಿಮೆ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 65ನೇ ಪ್ರಶ್ನೆಯನ್ನು ನೋಡಿ, ಮೃಗಾಲಯವು ಅಂತ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಬಿಟ್ಟ ಸ್ಥಳವನ್ನು ನೀವು ತುಂಬಬೇಕು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಡಿ ಯಲ್ಲಿದೆ ನೋಡಿ, ಪ್ರಾಣಿ ಮತ್ತು ಪಕ್ಷಿಗಳನ್ನು ಬೋನುಗಳಲ್ಲೂ ಪಂಜರಗಳಲ್ಲೂ ಇಡುವ ಸ್ಥಳ ಅನ್ನುವಂಥದ್ದು. ಹಾಗೆ 66ನೇ ಪ್ರಶ್ನೆಯನ್ನು ನೋಡೋಣ. ಓಕೆ, ಸೊ ಇಲ್ಲಿವರೆಗೂ ವಾಕ್ಯ ವೃಂದ 1 ಕಂಪ್ಲೀಟ್ ಆಯಿತು. ಈಗ ವಾಕ್ಯ ವೃಂದ 2ಕ್ಕೆ ಸಂಬಂಧಪಟ್ಟಂತಹ ಏನು ಪ್ರಶ್ನೆಗಳನ್ನು ನೋಡೋಣ. ಓಕೆ, ಸೊ 66ನೇ ಪ್ರಶ್ನೆ, ನರ್ತಕಿಯು ದಪ್ಪ ಗಾಜಿನ ಸೀಸೆಯ ಹಿಂದೆ ಇರಲು ಕಾರಣ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 67ನೇ ಪ್ರಶ್ನೆ. ಸೊ 67ನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ, ಪದಕಗಳು ಯಾವುದರ ಭಾಗ ಅಂತ ಕೇಳಿದ್ದಾರೆ. ಸೊ ಇದೊಂದು ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಯಲ್ಲಿರುವಂಥದ್ದು ಕಂಠಹಾರ. ಹಾಗೆ 68ನೇ ಪ್ರಶ್ನೆಯನ್ನು ನೋಡಿ, ಹೇಳಿಕೆ 1 ಮತ್ತು 2 ಓದಿಕೊಂಡು ಕೆಳಗೆ ನೀಡಲಾಗಿರುವ ಉತ್ತರಗಳಲ್ಲಿ ಸರಿಯಾದ ಒಂದನ್ನು ಆಯ್ಕೆ ಮಾಡಿ ಅಂತ ಇದೆ. ಓಕೆ, ಆಕೆಯ ಬಳೆಗಳು ಚಿಪ್ಪುಗಳು ಮತ್ತು ತೆಳುವಾದ ಲೋಹಗಳಿಂದ ತಯಾರಿಸಲ್ಪಟ್ಟಿವೆ. ಮತ್ತು ಹೇಳಿಕೆ 2, ಆಕೆ ದಂತದಿಂದ ತಯಾರಿಸಲಾದ ಕಂಠಹಾರವನ್ನು ಧರಿಸಿದ್ದಾಳೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ, ನಾವು ಏನು ಸರಿಯಾದ ಒಂದನ್ನು ಆಯ್ಕೆ ಮಾಡಬೇಕಲ್ವಾ. ಸೊ ಹಾಗಾಗಿ 68ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ ಅಲ್ಲಿರುವಂಥದ್ದು. ಓಕೆ, ನೆಕ್ಸ್ಟ್ 69ನೇ ಪ್ರಶ್ನೆನ ನೋಡಿ, ಕೆಳಗಿನವುಗಳಲ್ಲಿ
ನಿರ್ಭಯ ಪದಕ್ಕೆ ಪರ್ಯಾಯವಲ್ಲದ ಅಂದರೆ ಅಲ್ಲದ ಪದ ಯಾವುದು ಅಂತ ಹೇಳಿದ್ದಾರೆ. ನಿರ್ಭಯ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ ಯಲ್ಲಿರುವಂಥದ್ದು ಹೆದರು ಅನ್ನುವಂಥದ್ದು. ಹಾಗೆ 70ನೇ ಪ್ರಶ್ನೆಯನ್ನು ನೋಡಿ, ಕಲಾಕೃತಿ ಶಬ್ದದ ಅರ್ಥ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಯಲ್ಲಿರುವಂಥದ್ದು ಮಾನವ ನಿರ್ಮಿತ ಕಲೆಗಳ ನಮೂನೆಗಳು ಅನ್ನುವಂಥದ್ದು. ಓಕೆ, ಸೊ 71ನೇ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ನೋಟ್ ಇದೆ. ಅದೇನಪ್ಪ ಅಂತಂದರೆ, ನೀವು ಈ ಮುಂದೆ ಬರುವಂತಹ ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆಯ ತಯಾರಿಯನ್ನು ನಡೆಸಿದ್ದಲ್ಲಿ ನಿಮಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಅಂದರೆ ಒಟ್ಟು 15 ವರ್ಷದ ಪ್ರಶ್ನೆ ಪತ್ರಿಕೆಗಳು 2011ರಿಂದ 2025ರವರೆಗಿನ ಪ್ರಶ್ನೆ ಪತ್ರಿಕೆಗಳು, ಅದು ಹೇಗೆ ವಿತ್ ಕೀ ಆನ್ಸರ್ ಇರುವಂತಹ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಬೇಕಾಗಿದ್ದಲ್ಲಿ ಈ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಈ ವಾಟ್ಸಪ್ ನಂಬರ್ಗೆ ಸಂಪರ್ಕ ಮಾಡಿ. ನಾವು ನಿಮಗೆ ಈ ಒಂದು 15 ಪ್ರಶ್ನೆ ಪತ್ರಿಕೆಗಳನ್ನು ವಾಟ್ಸಪ್ಗೆ PDF ಮಾಡಿ ನಿಮಗೆ ಸೆಂಡ್ ಮಾಡ್ತೇವೆ. ಓಕೆ, ಸೊ ಅದಕ್ಕೆ ನಿಗದಿಪಡಿಸಿರುವಂತಹ ಫೀಸನ್ನು ನೀವು ನಮಗೆ ಗೂಗಲ್ ಪೇ ಮಾಡಿದರೆ ನಾವು ನಿಮಗೆ ವಾಟ್ಸಪ್ ಮೂಲಕ ಈ ಒಂದು PDFಗಳನ್ನು ಸೆಂಡ್ ಮಾಡಿ ಕೊಡ್ತೇವೆ. ಓಕೆ, ಸೊ ಹಿಂದಿನ ವರ್ಷದ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದ್ರಿಂದ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಹೌದಾ? ಸೊ ಹಾಗಾಗಿ ಯಾರಿಗೆಲ್ಲ ಈ ಪ್ರಶ್ನೆ ಪತ್ರಿಕೆಗಳು ಬೇಕು ಈ ಒಂದು ನಂಬರ್ಗೆ ಮೆಸೇಜ್ ಮಾಡಿ. ನೆಕ್ಸ್ಟ್ ಈಗ 70ನೇ ಪ್ರಶ್ನೆ ಆಗಿತ್ತು. 71ನೇ ಪ್ರಶ್ನೆಯನ್ನು ನೋಡೋಣ. ಸೊ ವಾಕ್ಯ ವೃಂದ 3ಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಓಕೆ, 71ನೇ ಪ್ರಶ್ನೆಯನ್ನು ನೋಡಿ, ಸೋನಂ ಡ್ಯಾಶ್ ಜೊತೆ ಅಂಗಡಿಗೆ ಹೋಗಿದ್ದಳು ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಯಲ್ಲಿ ಇರುವಂಥದ್ದು ಅಪ್ಪ ಅನ್ನುವಂಥದ್ದು, ಅಪ್ಪನ. ಓಕೆ, ನೆಕ್ಸ್ಟ್ 72ನೇ ಪ್ರಶ್ನೆ, ಸೋನಂ ಹೊಳೆಯುವ ಡ್ಯಾಶ್ ಸೈಕಲನ್ನು ಅಂಗಡಿಯಲ್ಲಿ ನೋಡಿ ಆಕರ್ಷಿತಳಾದಳು ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ ಯಲ್ಲಿರುವಂಥದ್ದು ಕೆಂಪು ಅನ್ನುವಂಥದ್ದು. ಹಾಗೆ 73ನೇ ಪ್ರಶ್ನೆಯನ್ನು ನೋಡಿ, ಸೋನಂಗೆ ಆಕೆಯ ತಂದೆ ತಾಯಿಗಳು ಹೊಸ ಕೆಂಪು ಸೈಕಲನ್ನು ಯಾವುದಕ್ಕೆ ಉಡುಗೊರೆಯಾಗಿ ನೀಡಿದರು. ಓಕೆ, ನೋಡ್ಬೋದು ನೀವು ಇಲ್ಲಿ ಪ್ರಶ್ನೆಯಲ್ಲೇ ಏನಿದೆ ಉತ್ತರ ಇದೆ, ಇಲ್ಲಿ ಕೆಂಪು ಅಂತ ಐತೆಲ್ಲ, ಹೌದಾ? ಸೊ ಹಿಂದಿನ ಪ್ರಶ್ನೆಯಲ್ಲಿ ಅದಕ್ಕೆ ಉತ್ತರ ಏನಾಗಿತ್ತಪ್ಪ ಅಂತ ಅಲ್ಲಿ ಸಹ ಇಲ್ಲಿ ಕೆಂಪು ಅಂತಲೇ ಆಗಿತ್ತು, ಹೌದಾ? ಸೊ 73ನೇ ಪ್ರಶ್ನೆಯನ್ನು ನೋಡಿ ಈಗ. ಸೊ 73ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ ಅಲ್ಲಿ ಇರುವಂಥದ್ದು ಆಕೆಯ ಹುಟ್ಟುಹಬ್ಬಕ್ಕೆ ಅನ್ನುವಂಥದ್ದು. ನೆಕ್ಸ್ಟ್ 73ನೇದಾಯಿತು. 74ನೇದು ನೋಡಿ, ಸೋನಂ ತನ್ನ ಸಂತೋಷವನ್ನು ಹೇಗೆ ಪ್ರಕಟಪಡಿಸಿದಳು ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ ಯಲ್ಲಿರುವಂಥದ್ದು ತಂದೆ ತಾಯಿಯರನ್ನು ಆಲಂಗಿಸಿಕೊಂಡು. ಓಕೆ, ಹಾಗೆ 75ನೇ ಪ್ರಶ್ನೆಯನ್ನು ನೋಡಿ, ಆಶ್ಚರ್ಯ ಎಂಬ ಪದದ ಏನು ಕೇಳಿದ್ದಾರೆ, ಸಮಾನ ಪದ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಯಲ್ಲಿರುವಂಥದ್ದು ವಿಸ್ಮಿತ ಅನ್ನುವಂಥದ್ದು. ಓಕೆ, ಹಾಗೆ 76ನೇ ಪ್ರಶ್ನೆಯನ್ನು ನೋಡಿ, ಇಲ್ಲಿಂದ ವಾಕ್ಯ ವೃಂದ 4 ಸ್ಟಾರ್ಟ್ ಆಯಿತು, ಹೌದಾ? ಸೊ ಮೊದಲಿಗೆ ಇದನ್ನು ಓದ್ಕೊಳ್ಳಿ, ಓದಿದ ನಂತರ ಏನು ಮಾಡಬೇಕು, ನೀವು 76ನೇ ಪ್ರಶ್ನೆಗೆ ಉತ್ತರ ಮಾಡಬೇಕು. ಓಕೆ, ನೆಕ್ಸ್ಟ್ 76ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಣ. ಹೂಗಳು ಅನೇಕ ರೀತಿಯಲ್ಲಿ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 76ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಯಲ್ಲಿರುವಂಥದ್ದು ಉಪಯುಕ್ತವಾಗಿವೆ ಅನ್ನುವಂಥದ್ದು. ಓಕೆ, ನಾವು 75ನೇ ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದೀವ. ಹಾಂ, ಎಸ್. ಆಶ್ಚರ್ಯ ಪದಕ್ಕೆ ಆಶ್ಚರ್ಯ ಎಂಬ ಪದ ಸಮಾನ ಪದ ಏನಾಗಿತ್ತು ಇಲ್ಲಿ, ಆಪ್ಷನ್ ನಂಬರ್ ಬಿ ಆಗಿತ್ತಲ್ವ, ವಿಸ್ಮಿತ ಅನ್ನುವಂಥದ್ದು. ಓಕೆ, ಸೊ 76ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಿದ್ದು, ಹೂಗಳು ಅನೇಕ ರೀತಿಯಲ್ಲಿ ಉಪಯುಕ್ತವಾಗಿವೆ, ಬಿ. ಓಕೆ, ನೆಕ್ಸ್ಟ್ 77ನೇ ಪ್ರಶ್ನೆ, ಹೂಗಳು ಡ್ಯಾಶ್ ಇರುತ್ತವೆ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸರಿಯಾದ ಉತ್ತರ ವಿವಿಧ ಬಣ್ಣಗಳು ಮತ್ತು ಆಕಾರಗಳಲ್ಲಿ ಎನ್ನುವಂಥದ್ದು. ಓಕೆ, ಹಾಗೆ 78ನೇ ಪ್ರಶ್ನೆಯನ್ನು ನೋಡೋಣ. ಸೊ 78ನೇ ಪ್ರಶ್ನೆ ಏನಿದೆ, ಹೂಗಳ ವ್ಯಾವಹಾರಿಕ ಉಪಯೋಗಗಳು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ ಅಲ್ಲಿ ಇರುವಂಥದ್ದು. ಓಕೆ, ಟೀ, ಸುಗಂಧ ದ್ರವ್ಯಗಳು ಮತ್ತು ಅಲಂಕಾರಿಕ ಪ್ರಸಾಧನಗಳ ತಯಾರಿಕೆ ಅನ್ನುವಂಥದ್ದು. ಓಕೆ, 78ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ ಅಲ್ಲಿ ಇರುವಂಥದ್ದು. ಹಾಗೆ 79ನೇ ಪ್ರಶ್ನೆಯನ್ನು ನೋಡಿ,
ಡ್ಯಾಶ್ ಹೂಗಳನ್ನು ಔಷಧಿಗಳನ್ನು ತಯಾರಿಸಲು ಉಪಯೋಗಿಸುತ್ತಾರೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಯಲ್ಲಿರುವಂಥದ್ದು, ಕೆಲವು ಹೂಗಳನ್ನು ಔಷಧಿಗಳನ್ನು ತಯಾರಿಸಲು ಉಪಯೋಗಿಸುತ್ತಾರೆ. ಹಾಗೆ 80ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಓಕೆ, ಪರಿಣಾಮ ಪದದ ಅರ್ಥ ಅಂತ ಕೇಳಿದ್ದಾರೆ. ಸೊ ಪರಿಣಾಮ ಪದದ ಅರ್ಥ ಏನಿದೆ ಅಂತಂದರೆ ಆಪ್ಷನ್ ನಂಬರ್ ಬಿ ಯಲ್ಲಿರುವಂಥದ್ದು ಪ್ರಭಾವ ಅನ್ನುವಂಥದ್ದು. ಓಕೆ, ಸೊ ಇಲ್ಲಿಯವರೆಗೂ ನಾವು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಕೀ ಉತ್ತರಗಳನ್ನ ನೋಡಿದ್ದೀವಿ. ಹಾಗೆ ಹಿಂದಿನ ವಿಡಿಯೋಗಳಲ್ಲಿ ಮಾನಸಿಕ ಸಾಮರ್ಥ್ಯ ವಿಷಯಕ್ಕೆ ಸಂಬಂಧಪಟ್ಟಂಥದ್ದು ಹಾಗೆ ಅಂಕಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಕೀ ಉತ್ತರಗಳನ್ನ ನೋಡಿದ್ದೇವೆ. ಓಕೆ, ನೀವು ಇನ್ನೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂತಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಆ ವಿಡಿಯೋಗಳೆಲ್ಲ ಲಿಂಕನ್ನು ನಾನು ನೀಡಿರ್ತೇನೆ, ಅವುಗಳನ್ನೂ ಸಹ ನೀವು ನೋಡ್ಬೋದು. ಓಕೆ, ಸೊ ಹಿಂದೆ ಹೇಳಿದಾಗೆ ನಿಮಗೆ ಆದರ್ಶ ವಿದ್ಯಾಲಯದ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ಒಂದು ವಾಟ್ಸಪ್ ನಂಬರ್ಗೆ ಸಂಪರ್ಕ ಮಾಡಿ. ಓಕೆ, ಸೊ ಹಾಗಾದರೆ ಇಲ್ಲಿವರೆಗೂ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೆ ನೀವು ಒಟ್ಟಾರೆಯಾಗಿ ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ದೀರಾ ಅದನ್ನು ಸಹ ಕಮೆಂಟ್ ಮಾಡೋದ್ರ ಮುಖಾಂತರ ನಮಗೆ ತಿಳಿಸಿ. ಓಕೆ, ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಈ ಕೀ ಉತ್ತರಗಳಿಗೆ ಒಂದು ವಿವರಣೆಯನ್ನು ಸಹ ನೋಡೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.